ಗೋವಾದಲ್ಲಿ ಅಗ್ನಿ ದುರಂತಕ್ಕೆ 25 ಜನ ಸಾವು ಪ್ರಕರಣ ದಾಖಲಾಗಿದೆ. ಮೊದಲು ಬೆಂಕಿ ಹತ್ತಿಕೊಂಡಿದ್ದರಿಂದಲೇ ವೇದಿಕೆಯ ಮೇಲೆ ಬಲಿಯಾಗಿದ್ದಾರೆ. ವೇದಿಕೆ ಬಳಿ ಡ್ಯಾನ್ಸ್ ಮಾಡ್ತಿದ್ದಾಗಲೇ ಇದೊಂದು ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ನೃತ್ಯ ನಿಲ್ಲಿಸಿದಂತಹ ಸಿಬ್ಬಂದಿ ನೋಡ್ತಿದ್ದಂತೆ ನೈಟ್ ಕ್ಲಬ್ ಬೆಂಕಿ ಆವರಿಸಿಕೊಂಡಿದೆ. ಗೋವಾದ ಅಗ್ನಿ ದುರಂತಕ್ಕೆ 25 ಜನರ ಮಾರಣ ಹೋಮ ಆಗಿದೆ. ಮೊದಲು ವೇದಿಕೆಯ ಮೇಲೆಯೇ ಬೆಂಕಿ ಹತ್ತಿಕೊಂಡಿರುವಂತಹದ್ದು. ವೇದಿಕೆ ಬಳಿ ಡ್ಯಾನ್ಸ್ ಮಾಡ್ತಿದ್ದಾಗಲೇ ಇದೊಂದು ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಸಿಬ್ಬಂದಿ ನೃತ್ಯ ಮಾಡೋದನ್ನ ನಿಲ್ಲಿಸಿದ್ದಾರೆ. ನೋಡ್ತಿದ್ದಂತೆ ನೈಟ್ ಕ್ಲಬ್ ಇಡೀ ಬೆಂಕಿ ಆವರಿಸಿಕೊಂಡಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಅಲ್ಲಿ ವೇದಿಕೆಯ ಮೇಲೆ ನೃತ್ಯ ಮಾಡ್ತಿದ್ದಾರೆ, ಜೊತೆಗೆ ಅಲ್ಲಿ ಹಿಂದ್ಗಡೆ ಬೆಂಕಿ ಕಾಣಿಸ್ಕೊಳ್ತಿದೆ. ಒಂದೊಮ್ಮೆ ತಕ್ಷಣ ಬೆಂಕಿಯನ್ನ ನೋಡಿ ಗಮನಿಸಿದ್ದಾರೆ ನೃತ್ಯ ಮಾಡ್ತಿರುವಂತದ್ದು. ತತ್ಕ್ಷಣ ಸಿಬ್ಬಂದಿಗಳು ನೃತ್ಯ ಮಾಡೋದನ್ನ ನಿಲ್ಲಿಸಿದ್ದಾರೆ. ಗೋವಾದ ಅಗ್ನಿ ದುರಂತಕ್ಕೆ 25 ಜನರ ಮಾರಣ ಹೋಮ ಆಗಿದೆ. ನೈಟ್ ಕ್ಲಬ್ ಮಾಲೀಕ, ಮ್ಯಾನೇಜರ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು. ಇಬ್ಬರ ವಿರುದ್ಧವೂ ಕೂಡ ಅಪೂರ್ವ ಪೊಲೀಸ್ ಎಫ್ಐಆರ್ ದಾಖಲು ಮಾಡಿದ್ದಾರೆ. 14 ಸಿಬ್ಬಂದಿ, 4 ಪ್ರವಾಸಿಗರು ಸೇರಿ 25 ಜನರ ಸಾವಾಗಿದೆ. ಇಡೀ ನೈಟ್ ಕ್ಲಬ್ ಹೊತ್ತಿ ಉರಿತಿರೋದನ್ನ ನಾವಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು.